ಆತ್ಮೀಯ ರೈತ ಬಾಂಧವರೇ, ಎಲ್ರಿಗೂ ಸಹ ಮತ್ತೊಮ್ಮೆ ನಿಮ್ಮ ಪ್ರೀತಿಯ ಕೃಷಿ ಸಲಹೆಗಾರ ಸಂದೀಪ್ ಮಾಡುವಂತಹ ನಮಸ್ಕಾರಗಳು. ಇವತ್ತು ನಾನು ನಿಮ್ಮ ಮುಂದೆ ಬರ್ತಾ ಇರೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಾವು ನಮ್ಮ ಪಾರಂಪರಿಕವಾಗಿ ಮಾಡ್ಕೊಂಡು ಬಂದಂತಹ ಕೃಷಿಯಲ್ಲಿ ಬದಲಾವಣೆಯನ್ನು ತರತಕ್ಕಂತಹ ಸಮಯ ನಮ್ಮೆದುರಿಗಿದೆ. ನಮ್ಮ ತಾತ ಮುತ್ತಾತ ಆಗಿರ್ಬೋದು, ನಮ್ಮ ತಂದೆ ಆಗಿರ್ಬೋದು, ಅವ್ರು ಮಾಡಿದಂತಹ ಕೃಷಿಯನ್ನು ನಾವು ಇವತ್ತು ಮಾಡ್ತೀವಿ ಅಂತ ಹೇಳಿದ್ರೆ ಕೃಷಿಯಿಂದ ಲಾಭವನ್ನು ಗಳಿಸೋದು ತುಂಬ ಕಷ್ಟ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಾವು ಇವತ್ತಿನ ದಿನ ಪ್ರಿಸಿಷನ್ ಫಾರ್ಮಿಂಗ್ ಅಂತ ಹೇಳ್ತೀವಿ. ಅಂದರೆ ಯಾವ ಸಮಯದಲ್ಲಿ ಯಾವ ಪ್ರಮಾಣದ ಎಷ್ಟು ಒಂದು ಇನ್ಪುಟ್ಗಳನ್ನು, ಅದು ನೀರಾಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಅವುಗಳನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ವಿಧಾನವನ್ನು ಉಪಯೋಗಿಸಿಕೊಂಡು ಸರಿಯಾದ ಒಂದು ಸಮಯದಲ್ಲಿ ನಾವು ಹಾಕೋದ್ರಿಂದ ಉತ್ತಮವಾದಂತಹ ಇಳುವರಿಯನ್ನು ಗಳಿಸೋದಕ್ಕೆ ಸಾಧ್ಯ ಇದೆ. ಈ ಒಂದು ಪ್ರಿಸಿಷನ್ ಫಾರ್ಮಿಂಗ್ಗೆ ಸಹಾಯ ಮಾಡೋದಕ್ಕೆ ಅಂಥೇಳಿ ನಮ್ಮ ಫೈಲೋ ಅಂತಕ್ಕಂತಹ ಒಂದು ಕಂಪನಿ ಏನಿದೆ, ಅದು ತನ್ನದೇ ಆದಂತಹ 2 ಡಿವೈಸ್ಗಳನ್ನು ಇನ್ವೈಟ್ ಮಾಡಿದೆ. ಆ 2 ಡಿವೈಸ್ಗಳು ಯಾವುದಪ್ಪ ಅಂತ ಹೇಳಿದ್ರೆ, ಒಂದು ಕೈರೋ ಅಂತ ಹೇಳ್ತೀವಿ, ಇನ್ನೊಂದು ನ್ಯೂರೋ ಅಂತ ಹೇಳ್ತೇವೆ. ಈ ಒಂದು ಕೈರೋ ಏನಿದೆ, ಇದು ಮೂಲತಃ 12 ಸೆನ್ಸಾರ್ಗಳನ್ನು ಹೊಂದಿರುತ್ತೆ. ಇದು ರಿಯಲ್ ಟೈಮ್ ವೆದರ್ ಪ್ಯಾರಾಮೀಟರ್ಸ್ ಮತ್ತು ವೆದರ್ ಡಾಟಾವನ್ನು ಯೂಸ್ ಮಾಡಿಕೊಂಡು, ಅಂದರೆ ಉದಾಹರಣೆಗೆ ಗಾಳಿಯ ವೇಗ ಇರ್ಬೋದು, ಅಥವಾ ಗಾಳಿಯ ತೇವಾಂಶ ಇರಬಹುದು, ಅಥವಾ ಗಾಳಿಯ ಒತ್ತಡ ಇರ್ಬೋದು, ಗಾಳಿಯ ದಿಕ್ಕನ್ನು ಇರ್ಬೋದು, ಹಾಗೆ ಮಣ್ಣಿನಲ್ಲಿರ್ತಕ್ಕಂತಹ ತೇವಾಂಶ, ಮಣ್ಣಿನಲ್ಲಿರ್ತಕ್ಕಂತಹ ತೇವಾಂಶ ಇರ್ಬೋದು, ಅಥವಾ ತಾಪಮಾನ ಇರ್ಬೋದು, ಹಾಗೆ 10-12 ಪ್ಯಾರಾಮೀಟರ್ಗಳನ್ನು ಯೂಸ್ ಮಾಡಿಕೊಂಡು ಏನು ಮಾಡ್ತಾ ಇದೆ, ಈ ಒಂದು ಬೆಳೆಗೆ ಸೂಕ್ತವಾದಂತಹ ಸಮಯಕ್ಕೆ ಸೂಕ್ತವಾದಂತಹ ಯಾವ ಒಂದು ಇನ್ಪುಟ್ಗಳನ್ನು ನೀಡಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ನಮಗೆ ತಿಳಿಸ್ತಾ ಇದೆ. ಅದು ಯಾರೇ ಒಬ್ಬ ಅನಕ್ಷರಸ್ಥನು ಕೂಡ ಈಸಿಯಾಗಿ ಆ ಒಂದು ಅಪ್ಲಿಕೇಶನನ್ನು ಯೂಸ್ ಮಾಡ್ಬೋದಾಗಿದೆ. ಹೀಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ರೈತರುಗಳು ಅವರ ಒಂದು ಆಧುನಿಕ ಕೃಷಿಗೆ ಒತ್ತನ್ನು ಕೊಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಲ್ಲರೂ ಸಹ ದಯವಿಟ್ಟು ಇಂದಾದರೂ ಸ್ವಲ್ಪ ಬದಲಾವಣೆಯನ್ನು ತರುವಂತಹ ಪ್ರಯತ್ನವನ್ನು ಮಾಡೋಣ. ಫೈಲೋದೊಂದಿಗೆ ನಮ್ಮ ಕೃಷಿಯನ್ನು ಇನ್ನಷ್ಟು ಉತ್ತಮಗೊಳಿಸೋಣ, ಆದಾಯದಲ್ಲಿ ಎಲ್ಲರೂ ಕೂಡ ಮುಂದೆ ಹೋಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಅಂತ್ಯ ಮಾಡ್ತಾ ಇದ್ದೇನೆ. ಯಾವ ರೀತಿಯಾದಂಥ ಪ್ರಾಡಕ್ಟ್ಗಳಿದೆ, ಯಾವ ರೀತಿಯಾದಂತಹ ಒಂದು ಸಹಾಯವನ್ನು ಅದು ಮಾಡುತ್ತೆ ಅಂತ ಯಾರಿಗಾದರೂ ಹೆಚ್ಚಿನಂತಹ ಮಾಹಿತಿ ಬೇಕಾದಲ್ಲಿ ಈ ಕೆಳಗೆ ನಂಬರ್ನ ಕೊಟ್ಟಿರ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.